ಆದ್ಮೇಲೆ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕ್ಲಾಸ್. ಸೊ ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ಛಂದಸ್ಸು ಅನ್ನುವಂತಹ ಟಾಪಿಕನ್ನು ಡೀಲ್ ಮಾಡ್ತಾ ಇದ್ವಿ. ಅದರಲ್ಲಿ ಪಾದ ಅನ್ನುವಂಥ ಟಾಪಿಕನ್ನು ಡೀಲ್ ಮಾಡಿ, ಯತಿ ಅನ್ನುವಂತಹ ಟಾಪಿಕನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡೀಲ್ ಮಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ವಡಿ ಅನ್ನುವಂತಹ ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಬೇಕು. ಹಂಗಾರೆ ಪದ್ಯದ ನಿಯಮಗಳನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ಛಂದಸ್ ಶಾಸ್ತ್ರವೆಂದು, ಛಂದಸ್ಸು ಎನ್ನುವುದು ಪದ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅನ್ನುವಂಥ ಮಾತನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಚರ್ಚೆ ಮಾಡಿದ್ದೆ. ಛಂದಸ್ಸು ಪದ ಉತ್ಪತ್ತಿ ಎನ್ನುವಂತಹ ವಿಚಾರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೆ. ಛಂದಸ್ಸು ಎಂಬ ಪದವು ಸಂಸ್ಕೃತ ಭಾಷೆಯ ಛದ್ ಮತ್ತು ಛಂದ್ ಎಂಬೆರಡು ಧಾತುಗಳಿಂದ ಬಂದಿದೆ ಎಂಬಂತಹ ಮಾತನ್ನು ಚರ್ಚೆ ಮಾಡಿದೆ. ಆಚ್ಛಾದಿಸು, ಮುಚ್ಚು, ಹೊದಿಸು ಎಂಬ ಅರ್ಥವನ್ನು ಕೊಡುತ್ತದೆ ಎಂಬಂತಹ ಮಾತನ್ನು ಚರ್ಚೆ ಮಾಡಿದೆ. ವಿದ್ವಾಂಸರ ವಾಕ್ಯಗಳ ಬಗ್ಗೆ ಚರ್ಚೆ ಮಾಡಿ, ಛಂದಸ್ಸಿನ ಪ್ರಧಾನ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡಿ, ಪಾದ, ಯತಿ, ವಡಿ, ಪ್ರಾಸ, ಗಣ ಅನ್ನುವಂತಹ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿ, ಪಾದಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಯತಿ ಅನ್ನುವಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಪದ್ಯವನ್ನು ಓದುವಾಗ, ಪದ್ಯವನ್ನು ಹಾಡುವಾಗ ಶ್ರುತಿಯ ಶುಭಗತಿಗೆ ಧಕ್ಕೆ ಬಾರದಂತೆ ಉಸಿರೆಳೆದುಕೊಳ್ಳುವ ನಿಲ್ಲುವ ಸ್ಥಾನಕ್ಕೆ ಯತಿ ಸ್ಥಾನವೆಂದು ಕರೆಯುತ್ತಾರೆ. ಯತಿ ಎಂಬ ಪದವು ಸಂಸ್ಕೃತ ಭಾಷೆಯ ಎಂ ಎಂಬ ಧಾತುವಿನಿಂದ ಬಂದಿದೆ ಎಂಬಂತಹ ವಿಚಾರವನ್ನು ಸಂಪೂರ್ಣವಾಗಿ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ವಿದ್ವಾಂಸರ ವ್ಯಾಖ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ನಿಯಮಿತವಾಗಿ ಉಸಿರನ್ನೆಳೆದುಕೊಳ್ಳುವ ನಿಲ್ಲುವ ಸ್ಥಾನಕ್ಕೆ ಯತಿ ಎಂದು ಕರೆಯುತ್ತಾರೆ ಎನ್ನುವಂಥ ಚರ್ಚೆ ನಿನ್ನೆ ನಮ್ಮ ತರಗತಿಯಲ್ಲಿ ಆಗಿತ್ತು ಅಲ್ವರಾ? ಯತಿ ಬೇಕೋ ಬೇಡವೋ ಅನ್ನುವಂತಹ ಚರ್ಚೆಯು ಕೂಡ ನಮ್ಮಲ್ಲಿ ಜೋರಾಗಿತ್ತು. ಸಂಸ್ಕೃತ ಭಾಷೆಯಲ್ಲಿ ಕಡ್ಡಾಯವಾಗಿ ಯತಿ ಅನ್ನೋದು ಕಂಡು ಬರುತ್ತೆ, ಕನ್ನಡ ಭಾಷೆಯಲ್ಲಿ ಕಂಡು ಬರಲ್ಲ, ಅಥವಾ ಐಚ್ಛಿಕವಾಗಿ ಕಂಡು ಬರುತ್ತೆ. ಸಂಸ್ಕೃತ ಭಾಷೆಯಲ್ಲಿ ಯತಿ ಮಾಡುವ ಕೆಲಸವನ್ನು ಕನ್ನಡದಲ್ಲಿ ಪ್ರಾಸವೇ ಮಾಡಿ ಮುಗಿಸುತ್ತದೆ ಎಂಬಂತಹ ಚರ್ಚೆಯನ್ನು ನಾವು ನಿನ್ನೆ ಕ್ಲಾಸಲ್ಲಿ ಮಾತಾಡ್ತಾ ಇದ್ವಿ. ಕತ್ತೆಗೆ ಮತಿ ಇಲ್ಲ, ಕನ್ನಡಕ್ಕೆ ಯತಿ ಇಲ್ಲ ಎಂಬಂತಹ ಗಾದೆ ಮಾತು ತುಂಬ ಪ್ರಸಿದ್ಧಿಯಾಗಿದೆ ಅನ್ನುವಂತಹ ಚರ್ಚೆಯನ್ನು ಮಾಡಿ ಮುಂದುವರಿದ ಭಾಗವಾಗಿ ವಡಿ ಅನ್ನುವಂತಹ ಟಾಪಿಕ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಯತಿ ಅನ್ನುವಂತಹ ಟಾಪಿಕ್ ಅರ್ಥ ಆದರೆ ಮಾತ್ರ ನಿಮಗೆ ವಡಿ ಅನ್ನುವಂತಹ ಟಾಪಿಕ್ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ವಡಿ ಅನ್ನುವಂಥ ಟಾಪಿಕ್ ಅರ್ಥ ಆಗಲ್ಲ. ವಡಿ ಏನು ಹಿಂಗಂದ್ರೆ, ಮುಡಿ ಅನ್ನುವಂಥ ಒಂದು ಟಾಪಿಕ್ ಬರುತ್ತೆ. ಮುಡಿ ಗಣ ವಿಭಾಗ ಮಾಡಿದಾಗ ಪದ್ಯದ ಕೊನೆಯಲ್ಲಿ ಒಂದು ಅಕ್ಷರ ಉಳಿತದೆ ಸ್ವತಂತ್ರವಾಗಿ. ಹಾಗೆ ಆ ಸ್ವತಂತ್ರವಾಗಿ ಉಳಿಯುವಂತಹ ಒಂದು ಅಕ್ಷರವನ್ನ ಮುಡಿ ಅಂತ ಕರೀತಾರೆ. ಓಕೆ, ಎಕ್ಸಾಂಪಲ್ ಕೇಳಬಹುದು. ಛಂದಸ್ಸಿನ ಪರಿಭಾಷೆಯಲ್ಲಿ ಗಣವಿನ್ಯಾಸ ಮಾಡಿ ಆದ ಬಳಿಕ ಕೊನೆಯಲ್ಲಿ ಉಳಿಯುವಂತಹ ಒಂದು ಅಕ್ಷರಕ್ಕೆ ಏನೆಂದು ಕರೆಯುತ್ತಾರೆ? ಆರ್. ಎರಡು ಸಾಲು ಕೊಟ್ಟು ಅಥವಾ ಒಂದು ಸಾಲು ಕೊಟ್ಟು ಗಣವಿನ್ಯಾಸ ಮಾಡಿ ಕೊನೆಗೆ ಒಂದು ಅಕ್ಷರ ಸ್ವತಂತ್ರವಾಗಿ ಉಳಿದಿರುತ್ತದೆ. ಈ ರೀತಿಯಾಗಿರುವಂತಹ ಅಕ್ಷರಕ್ಕೆ ಏನೆಂದು ಕರೆಯುತ್ತಾರೆ ಅನ್ನುವಂತಹ ಕನ್ಸೆಪ್ಟ್, ಅದು ಮುಡಿ ಅನ್ನುವಂತಹ ವಿಚಾರ ಬಗ್ಗೆ ಬರುತ್ತೆ. ಮುಡಿ, ರೈಟ್? ಮುಡಿ. ಬೇಂದ್ರೆ ಅವರು ನೆನಪಾಗ್ತಾರೆ. ಬೇಂದ್ರೆ ಅವರ ಹೆಂಡತಿಯ ಬರ್ತಡೇ ಇತ್ತಂತೆ ಮರುದಿನ, ರೈಟ್? ಬರ್ತಡೇ, ಲಕ್ಷ್ಮೀ ಬಾಯಿ ಇರ್ಬೇಕು ಅವ್ರ ಹೆಂಡತಿ ಹೆಸರು. ಬರ್ತಡೇ ಇತ್ತಂತೆ. ಬರ್ತಡೇ ಇದ್ದಾಗ ನಾಳೆ ನನ್ನ ಗಂಡ ನನಗೋಸ್ಕರ ಒಂದು ಸೀರೆಯನ್ನು ತೆಗೆದುಕೊಂಡು ಬರಲಿ ಅನ್ನುವಂಥ ಕಾರಣಕ್ಕೆ ಬೇಂದ್ರೆ ಅವರ ಹೆಂಡತಿ ಹೇಳ್ತಾರಂತೆ, ಏನ್ರಿ, ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ಕನಸನ್ನು ಕಂಡೆ ನಾ ನಿನ್ನೆ. ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ಕನಸಂದು ಕಂಡೆ ನಾ ನಿನ್ನೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾರಂತೆ, ಅವ್ರ ಹೆಂಡತಿ ಆ ರೀತಿ ಹೇಳಿದಾಗ ಬೇಂದ್ರೆ ಅಜ್ಜ ರಿಪ್ಲೈ ಮಾಡ್ತಾನಂತೆ, ಏನಂತ? ಹಾಗಿದ್ದರೆ ನಾಳೆ ಆ ಸೀರೆಯನ್ನು ನನಗಾಗಿ ಉಟ್ಟಂತೆ ಕನಸನ್ನು ಕಾಣೆನ್ನ ಚೆನ್ನೆ. ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ಕನಸನ್ನು ಕಂಡೆ ನಾ ನಿನ್ನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರೆ, ನಾಳೆ ಆ ಸೀರೆಯನ್ನು ನನಗಾಗಿ ಉಟ್ಟಂತ ಕನಸನ್ನು ಕಾಣೆನ್ನ ಚೆನ್ನೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅದಕ್ಕೆ ಬೇಂದ್ರೆ ಅಜ್ಜ ಜ್ಞಾನಪೀಠ ಅವಾರ್ಡ್ ತೆಗೆದುಕೊಂಡಿದ್ದಾರೆ. ಕವನದ ಮೂಲಕವೇ ಉತ್ತರವನ್ನು ಕೊಟ್ಟಂತಹ ಪುಣ್ಯಾತ್ಮ ಧಾರವಾಡದವರು. ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಬದುಕು, ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದನ್ನು ಅದಕ್ಕೂ ಇದಕ್ಕೂ ಎದಕ್ಕೂ, ಆತ ಕೊಟ್ಟ ಒಡವೆ ನನಗೆ ಗೊತ್ತು ಅವಾಗ ಗೊತ್ತು, ಕೆನ್ನೆ ಮೇಲೆ ಸಿಹಿ ಮುತ್ತು, ತೋಳ ಮೇಲೆ ತೋಳ ಬಂದಿ ಎಂಬಂತಹ ಚರ್ಚೆ ಬಹಳ ಜೋರಾಗಿ ನಡೀತಾ ಹೋಗ್ತದೆ. ಚರ್ಚೆ ಮಾಡೋಣ, ಅರ್ಥೈಸ್ಕೊಂತ ಮುಂದೆ ಹೋಗೋಣ. ಬೇಂದ್ರೆ ಅಜ್ಜನವ್ರ ಬಗ್ಗೆ ಮಾತಾಡಿದ್ವಿ. ಹಾಗಿದ್ರೆ ಪದ್ಯದ ಪ್ರತಿ ಸಾಲಿನಲ್ಲಿ ನಿಯಮಿತವಾಗಿ ನಿಲ್ಲುವಂತಹ ಸ್ಥಳಕ್ಕೆ ನಾವೇನಂತ ಕರಿತಾ ಇದ್ವಿ?
ಯತಿ ಅನ್ನುವಂಥ ಮಾತನ್ನು ಕರಿತಾ ಇದ್ವಿ. ಆ ಟಾಪಿಕ್ ಅರ್ಥ ಆದರೆ ಮಾತ್ರ ಈ ಮುಂದಿನ ಟಾಪಿಕ್ ಅರ್ಥ ಆಗ್ತದೆ. ಆ ಮುಂದಿನ ಟಾಪಿಕ್ ಯಾವುದಪ್ಪ ಅಂದ್ರೆ ಒಡಿ ಅನ್ನುವಂಥ ಟಾಪಿಕ್ ಅರ್ಥ ಆಗ್ತದೆ. ಒಡಿ ಅನ್ನುವಂಥ ಟಾಪಿಕ್ ಅರ್ಥ ಆಗ್ತದೆ. ಒಡಿ ಹಂಗಾರೆ ನಿಯಮಿತವಾಗಿ ಉಸಿರನ್ನು ನಿಲ್ಲಿಸುವಂತಹ ಸ್ಥಳಕ್ಕೆ ಯತಿ ಅಂತಾರ. ಅದೇ ರೀತಿಯಾಗಿರುವಂತಹ ಸಾಲಿನಲ್ಲಿ ಪದ್ಯದ ಪ್ರತಿ ಸಾಲಿನ ಮೊದಲನೆಯ ಅಕ್ಷರ ಅದೇ ಸಾಲಿನ ಮಧ್ಯದಲ್ಲಿ ಯತಿ ಬರುವ ಜಾಗದಲ್ಲಿ ಅದೇ ಅಕ್ಷರ ಪುನರಾವರ್ತನೆ ಆಗಿದ್ದರೆ ಅದನ್ನು ಒಡಿಯ ಅಕ್ಷರವೆಂದು ಕರೆಯುತ್ತಾರೆ. ಲುಕ್ ಎಟ್ ದ ಬೋರ್ಡ್ ನೋಡಿ. ಪದ್ಯದ ಪ್ರತಿ ಸಾಲಿನ ಮೊದಲನೆಯ ಅಕ್ಷರ ಅಂದ್ರೆ ಇಲ್ಲಿ ನೋಡೋಣ, ಮೊದಲನೆಯ ಅಕ್ಷರ ಅದೇ ಸಾಲಿನ ಮಧ್ಯದಲ್ಲಿ, ಸ್ಟೇಟ್ಮೆಂಟ್ ಗಮನಿಸಿರಿ, ಅದೇ ಸಾಲಿನ ಮಧ್ಯದಲ್ಲಿ ಯತಿ ಬರುವ ಜಾಗದಲ್ಲಿ ಅದೇ ಅಕ್ಷರ ಪುನರಾವರ್ತನೆಗೊಂಡಿದ್ದರೆ ಒಡಿ ಅಕ್ಷರವೆಂದು ಕರೆಯುತ್ತಾರೆ. ಹಂಗಾರೆ ಇಲ್ಲಿ ಸು ಅನ್ನುವಂಥ ಅಕ್ಷರ ಮೊದಲಿಗೆ ಬಂದಿದೆ ಈ ಪದ್ಯದಲ್ಲಿ ಅಥವಾ ಈ ಸಾಲಿನಲ್ಲಿ. ಉಸಿರನ್ನ ಇಲ್ಲಿಗೆ ನಿಲ್ಲಿಸ್ತೀವಿ. ಅಗೇನ್ ಮತ್ತೆ ಯಾವ ಅಕ್ಷರ ಬಂದಿತ್ತು ಬಂದ್ರೆ ಸು ಎಂಬಂತಹ ಅಕ್ಷರ ಬಂದಿದೆ. ಸುಬ್ಬಿ ಮೈ ನೆರೆದಾಳ ಸುಬ್ಬಿಗೆ ನೊಯ್ಯಲ್ಲಿ ಕೊಬ್ಬರಿ ಖಾರ ತಿಳಿದುಪ್ಪ ಅಂತ ಬರೀತಾರೆ. ಸೊ ಇದು ಎಳೆ ಎಂಬ ಪದ್ಯ ಜಾತಿಯು ಕೂಡ ಉದಾಹರಣೆಗೆ ನಾವು ಬಳಸ್ತಾ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಸಾಲನ್ನು ಮಾತ್ರ ಬರೆದಿದ್ದೀನಿ, ನೆನಪಿಟ್ಕೊಳ್ಳಿ. ಪದ್ಯದ ಪ್ರತಿ ಸಾಲಿನ ಮೊದಲನೆಯ ಅಕ್ಷರ ಸು ಇದೆ. ಅದೇ ಸಾಲಿನ ಮಧ್ಯದಲ್ಲಿ ಯತಿ ಬರುವ ಜಾಗದಲ್ಲಿ ಫಸ್ಟ್ ಅಕ್ಷರ ಮತ್ತು ಸುವನ್ನ ಬಂದಿದೆ. ಸ್ವಲ್ಪ ಗಮನಿಸ್ರಿ. ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಕೊಡಬೇಡ ಅನ್ನುವಂತಹ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಹೇ ಅನ್ನುವಂತಹ ಅಕ್ಷರ ಮೊದಲಿಗೆ ಬಂದಿದೆ. ಇದೇ ಸಾಲಿನ ಮಧ್ಯದಲ್ಲಿ ಮತ್ತೆ ಯಾವ ಅಕ್ಷರ ಕಂಡು ಬರುತ್ತೆ ನಿಮಗೆ? ಹೇ ಅನ್ನುವಂಥ ಅಕ್ಷರ ಕಂಡು ಬರುತ್ತೆ. ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಕೊಡಬೇಡ. ಚರ್ಚೆ ಮಾಡ್ತೀವಿ ನಾವು. ಓಕೆ, ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಕೊಡಬೇಡ. ಪದ್ಯದ ಪ್ರತಿ ಸಾಲಿನ ಮೊದಲನೇ ಅಕ್ಷರ ಅದೇ ಸಾಲಿನ ಮಧ್ಯದಲ್ಲಿ ಕಂಡು ಬರ್ತದೆ. ಬಡತನ ಬಂತೆಂದು ಬಡಿಬೇಡ ಬಾಲರನ, ಇಲ್ಲಿ ಬ ಅದ ಮತ್ತೆ ಇಲ್ಲಿ ಬ, ಇಲ್ಲೇ ಉಸಿರನ್ನ ನಿಲ್ಲಿಸುವಂತಹ ಸ್ಥಳ. ಬಡತನ ಬಂತೆಂದು ಬಡಿಬೇಡ ಬಾಲರನ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರೆ ಬಡತನವೆಲ್ಲ ಬಯಲಾಗಂತ ಚರ್ಚೆ ಮಾಡ್ತೀವಿ. ಬಡತನವೆಲ್ಲ ಬಯಲಾಗ ಚರ್ಚೆ ಮಾಡ್ತೀವಿ. ಓಕೆ, ಚರ್ಚೆ ಮಾಡ್ತೀವಿ. ಹಂಗಾರೆ ಗಮನಿಸೋಣ. ಈ 3 ಎಕ್ಸಾಂಪಲ್ ಅನ್ನು ಗಮನಿಸಿದಾಗ ನಿಮಗೊಂದು ಕ್ಲಾರಿಟಿ ಬರಬೇಕು. ಏನು ಕ್ಲಾರಿಟಿ ಬರಬೇಕು? ಪದ್ಯದ ಪ್ರತಿ ಸಾಲಿನ ಮೊದಲನೆಯ ಅಕ್ಷರ ಅನ್ನುವಂತಹ ಕ್ಲಾರಿಟಿ ಬರಬೇಕು. ಹಂಗಾರೆ ಯಾವುದದು ಮೊದಲನೇ ಅಕ್ಷರ? ಮತ್ತೆ 3 ಎಕ್ಸಾಂಪಲ್ ಇದೆ ನೋಡಿ. ರಾಯ ಬರ್ತಾರಂತ ರಾತ್ರಿಯಲ್ಲಿ ನೀರಿಟ್ಟೆ. ಗಮನಿಸ್ರಿ, ರಾ ಅನ್ನುವಂಥ ಅಕ್ಷರ ಮೊದಲಿಗೆ ಬಂದದ. ಇಲ್ಲಿ ಗೆರೆ ಅದ ನೋಡ್ರಿ, ಇದು ಎತ್ತಿ ಬರುವಂತಹ ಸ್ಥಳ. ಇಲ್ಲಿ ನಿಲ್ಲಿಸ್ತೀವಿ ಅನ್ನುವಂಥ ಸೂಚನೆ ಅದು. ಮತ್ತು ಏನು ಬಂದಿದ್ರಿ ಇಲ್ರಿ? ರಾ ಅನ್ನುವಂಥ ಬಂದದ್ದು. ರಾಯ ಬರ್ತಾನಂತ ರಾತ್ರಿಯಲ್ಲಿ ನೀರು. ರಾಯ ಅಂದ್ರೆ ಗಂಡ ಅನ್ನುವಂಥ ಅರ್ಥ ಇಲ್ಲೇ. ಓಕೆ, ಹಂಗಾರೆ ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟ ಎಮ್ಮೆ ಹೊಟ್ಕೊಂಡು ತಿಟ್ಟತ್ತಿ ತವರ ತಿರಿಯಾಳ. ತಿಟ್ಟ ಅಂದ್ರೆ ದಿಬ್ಬ ಅಂತ ಕರಿತೀವಿ. ಒಂದ್ಸರಿ ಇದನ್ನೂ ಕೇಳಿದ್ರು. ತಿಟ್ಟತ್ತಿ ದಿಬ್ಬವನ್ನು ಹತ್ತಿ ತಿಟ್ಟತ್ತಿ ತಿರುಗಿ ನೋಡಾಳ. ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡು ತನ್ನ ತವರು ಮನೆ ನೋಡಿಲ್ಲಂತೆ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂತಹ ಅವಕಾಶ. ಹುಟ್ಟಿದ್ದ ಮನೆ, ಹುಟ್ಟೋ ಮನೆ ಒಂದು, ಬೆಳೆಯೋ ಮನೆ ಒಂದು, ಅಥವಾ ಇರೋ ಮನೆ ಒಂದು, ಹುಟ್ಟೋ ಮನೆ ಒಂದು, ತಮ್ಮ ಜೀವನವನ್ನು ಕಳೆಯುವಂತಹ ಮನೆ ಒಂದು. ಹಂಸಲೇಖ ಒಂದು ಹಾಡ ಬರೀತಾರೆ. ಏನಂತ? ತವರಿನ ಮನೆಯೊಂದು ಗಂಡಿನ ಮನೆಯೊಂದು, ಹೆಣ್ಣಿಗೆ ಇದುವೇ ಶ್ರೀಗಂಧವು, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಬರಿತಾ ಹೋಗ್ತಾರೆ. ಹಂಗೆ ಸೊ ಮೊದಲನೇ ಅಕ್ಷರ ಯಾವುದಪ್ಪ ಅಂದ್ರೆ ತೋ ಇದೆ, ಎರಡನೇ ಅಕ್ಷರ ತ ಬಂದಿದೆ. ಹಂಗಾರೆ ಇಲ್ಲೇ ಉಸಿರು ಬಿಡ್ತೀವಿ. ಇಲ್ಲಿ ಕೆಲವೊಬ್ರಿಗೆ ಒಂದು ಡೌಟ್. ಏನಂತ? ಸರ್, ಆರಂಭದಲ್ಲಿ ತೋ ಇದೆ, ತದನಂತರದಲ್ಲಿ ತ ಬಂದಿದೆ, ಇದು ಹೆಂಗಾಗತ್ತ ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ತತ ತಿಥಿ ತುತು ತಿತೆ ತೈ ತುತೋ ತೌ ತಂ ತಹ ಯಾವುದಾದ್ರೂ ಬರ್ಬೋದು. ಹೀಗೆ ಬಂತು ಅಂದ್ರೆ ದಟ್ ಇಸ್ ದ ಬ್ಯೂಟಿ. ಹೀಗಾಗ್ತದೆ. ನೆನಪಿಟ್ಟುಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಹಂಗಾರೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಹೆಂಡತಿ ಗಂಡನ ಕೇಳಿದಂತೆ, ರೀ ಯಾಲಕ್ಕಿ ಕಾಯಿ ಸುಲಿತಾ ಇದ್ದೀನಿ, ಇಲ್ಲಿ ಎತ್ತಿ ಬರುತ್ತೆ, ಯಾವ ಅಡುಗೆ ಮಾಡಲಿ ಅಂದಂತೆ. ಯಾವ ಅಡುಗೆ ಮಾಡಲಿ? ಯಾಲಕ್ಕಿ ಕಾಯಿ ಸುಲಿತಾ ಇದ್ದೀನಿ, ಯಾವ ಅಡುಗೆ ಮಾಡಲಿ ಅಂತ ಕೇಳಿದ್ಲಂತೆ. ಹಂಗಾರೆ ಪದ್ಯದ ಪ್ರತಿ ಸಲ, ಹಂಗಾರೆ ಇಲ್ಲಿವರೆಗೂ ಗಮನಿಸಿದಂತಹ ಎಕ್ಸಾಂಪಲನ್ನು ಗಮನಿಸಿದ್ರೆ ಅಲ್ಲಿ ಸು ಮತ್ತು ಸು ಎಂಬ ಅಕ್ಷರಗಳು ಸುಬ್ಬಿ ಮೈದಾದಾಳ ಸುಬ್ಬಿಗೆ ನೋಯ್ಯಲಿ, ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಕೊಡಬೇಡ ಹೇ ಅಕ್ಷರಗಳಾಗಿರಲಿ. ಓಕೆ, ಆಮೇಲೆ ನಿಮಗೆ ಬಡತನ ಬಂತೆಂದು ಬಡಿಬೇಡ ಬಾಲರನ ಬ ಅಕ್ಷರ ಆಗಿರಲಿ. ಇಲ್ಲಿ ರಾ ಮತ್ತು ರಾ ಅಕ್ಷರ ಆಗಿರಲಿ, ತೋ ಮತ್ತು ತ ಅಕ್ಷರ ಆಗಿರಲಿ, ಯಾ ಮತ್ತು ಯಾ ಅಕ್ಷರ ಆಗಿರಲಿ. ಎಂತಹ ಅಕ್ಷರಗಳಾಗ್ಯಾವು? ಒಡಿಯ ಅಕ್ಷರಗಳಾಗ್ಯಾವು. ಒಡಿಯ ಅಕ್ಷರಗಳಾಗಿವೆ. ರೈಟ್. ಪದ್ಯದ ಪ್ರತಿ ಸಾಲಿನ ಮೊದಲನೇ ಅಕ್ಷರ ಅದೇ ಸಾಲಿನ ಮಧ್ಯದಲ್ಲಿ ಯತಿ ಬರುವ ಜಾಗದಲ್ಲಿ
ಅದೇ ಅಕ್ಷರ ಪುನರಾವರ್ತನೆಗೊಂಡಿದ್ದರೆ ಅದನ್ನು ಒಡಿಯ ಅಕ್ಷರವೆಂದು ಕರೆಯುತ್ತಾರೆ. ಹಾಗಾದ್ರೆ ಇದ್ರ ಬಗ್ಗೆ ಮತ್ತೆ ಸಾಕಷ್ಟು ಚರ್ಚೆ ಇದೆ. ಇದು ಕನ್ನಡದಲ್ಲಿ ಕಡ್ಡಾಯವಾಗಿ ಇದೆಯಾ ಇಲ್ವಾ, ಬರುತ್ತಾ ಬರಲ್ವಾ, ಮತ್ತೆ ಅದರ ಸಂಪೂರ್ಣವಾದಂತಹ ಚರ್ಚೆ ಇದೆ. ಹಂಗಾರೆ ಮುಂದೆ ನೋಡೋಣ. ಸೊ ಒಡಿಯು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಆರಂಭಗೊಂಡು ಅಂತ ಕೇಳ್ತಾರೆ, ತೆಲುಗು ಭಾಷೆಯಲ್ಲಿ ಅಂತ ನಾವು ಓದ್ತೇವೆ. ಈ ಒಡಿಯು ಮೊದಲ ಬಾರಿಗೆ ಆರಂಭಗೊಂಡದ್ದು ಯಾವ ಭಾಷೆಯಲ್ಲಿ? ತೆಲುಗು ಭಾಷೆಯಲ್ಲಿ. ಹಾಗಾದ್ರೆ ತೆಲುಗು ಭಾಷೆಯಲ್ಲಿ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದನು ಯಾರು ಅಂತಹ ಪ್ರಶ್ನೆ ಕೇಳ್ತಾರೆ. ಶ್ರೀ ರಾಮಯ್ಯ ಪಂತಲುಗಾರ್. ಶ್ರೀ ರಾಮಯ್ಯ ಪಂತಲುಗಾರ್. ಒಡಿ ಎಂಬುದು ಮೊಟ್ಟ ಮೊದಲ ಬಾರಿಗೆ ಬಳಕೆಗೊಂಡದ್ದು ತೆಲುಗು ಭಾಷೆಯಲ್ಲಿ. ಶ್ರೀ ರಾಮಯ್ಯ ಪಂತಲುಗಾರ್ ಎಂಬ ತೆಲುಗು ಭಾಷಾ ವಿದ್ವಾಂಸ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾನೆ. ಹಂಗಾರೆ ಕನ್ನಡದಲ್ಲಿ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದವನು ಯಾರು ಅಂತಹ ಪ್ರಶ್ನೆ ಕೇಳ್ತಾರೆ. ಈಶ್ವರ ಕವಿ ಎನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಈತನ ಕೃತಿ ಕೂಡ ಗೊತ್ತಿರಬೇಕು. ಕವಿ ಜೀವಾಬಂಧನ ಅಂತ ಈತನ ಕೃತಿ. ಕನ್ನಡದಲ್ಲಿ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಈಶ್ವರ ಕವಿ. ಈತನೊಬ್ಬರೇ ಪ್ರಸ್ತಾಪ ಮಾಡಿದ್ದು. ಕನ್ನಡದಲ್ಲಿ ಒಡಿಯಲ್ಲಿ 20 ಪ್ರಭೇದಗಳು ಅಂತ ಡಿಸ್ಕಸ್ ಮಾಡ್ತಾನ. ಮತ್ತೆ ಇಲ್ಲೊಂದು ಪಾಯಿಂಟ್, 20 ಪ್ರಭೇದಗಳು ಅಂತ ನಾವು. ಹಂಗಾರೆ ಯಾವ ಮತ್ತೆ 21 ನೀವು ಒಡಿನೇ ಕಂಪಲ್ಸರಿ ಇಲ್ಲ ಕನ್ನಡದಲ್ಲಿ, ಒಡಿನೇ ಕಡ್ಡಾಯವಾಗಿ ಬರೋದಿಲ್ಲ. ಇನ್ನು 20 ಪ್ರಭೇದಗಳನ್ನು ತೆಗೆದುಕೊಂಡು ನಾವು ನೀವು ಏನು ಮಾಡೋರು, ಒಡಿಯಲ್ಲಿ 20 ಪ್ರಭೇದಗಳು ಅಂತಾನ. ಮುಖ್ಯವಾಗಿ 20 ಅದಾವು, ವೆರಿ ಇಂಪಾರ್ಟೆಂಟ್ 5 ಅಂತಾನ. ಮುಖ್ಯವಾಗಿ 5. ಲಾಸ್ಟಿಗೆ ಒಂದು ಪಂಚಿಂಗ್ ಡೈಲಾಗ್ ಕೊಡ್ತಾನೆ. ಏನಪ್ಪ ಅಂದ್ರೆ, ಒಡಿಯನ್ನು ನಾನು ತೆಲುಗು ಭಾಷೆಗೆ ಹೇಳಿದ್ದೀನಿ ಹೊರತು ಕನ್ನಡಕ್ಕೆ ಹೇಳಿಲ್ಲ ಅಂತ ನಾವು. ಒಡಿಯನ್ನು ನಾನು ತೆಲುಗು ಭಾಷೆಗೆ ಹೇಳಿದ್ದೇನೆ ಹೊರತು ಕನ್ನಡಕ್ಕಲ್ಲ. ಇದು ಒಂಥರ ಹಳೆಗನ್ನಡದಲ್ಲಿದೆ. ಏನಂತ ಇದಪ್ಪ ಅಂದ್ರೆ, ಒಡಿಯನ್ನು ನಾನು ತೆಲುಗು ಪೇಳಿದಾಗಲ್ಲದೆ ಕನ್ನಡಕ್ಕೆ ಪೇಳುವುದೇ ಅಂತ ನಾವು. ಒಡಿಯನ್ನು ನಾನು ತೆಲುಗು ಭಾಷೆಗೆ ಹೇಳಿದ್ದೇನೆ ಹೊರತು ಕನ್ನಡಕ್ಕೆ ಹೇಳಿಲ್ಲ, ಕನ್ನಡಕ್ಕೆ ಹೇಳಕ್ಕಾಗ್ತದಾ? ಚಾನ್ಸೇ ಇಲ್ಲ ಅನ್ನೋ ಅವನ ಅಭಿಪ್ರಾಯ. ಒಡಿಯನ್ನು ನಾನು ತೆಲುಗು ಭಾಷೆಗೆ ಹೇಳಿದ್ದೀನಿ, ಕನ್ನಡಕ್ಕೆ ಹೇಳಿಲ್ಲ ಅಂತಾನೆ. ಯಾರು? ಈಶ್ವರ ಕವಿ ಅನ್ನುವಂಥವನು ಅವನ ಅಭಿಪ್ರಾಯ ಹಾಗಾಗಿತ್ತು. ಹಂಗಾರೆ ಪದ್ಯವನ್ನು ಓದುವಾಗ ಹಾಡುವಾಗ ಶ್ರುತಿ ಹಾಳಾಗದಂತೆ ನಿಯಮಬದ್ಧವಾಗಿ ಉಸಿರನ್ನು ನಿಲ್ಲಿಸುವಂತಹ ಸ್ಥಳಕ್ಕೆ ಯತಿ ಅಂತೇವೆ. ಹಾಗೆ ನಿಯಮಿತವಾಗಿ ನಿಲ್ಲುವಂತಹ ಸ್ಥಳದಲ್ಲಿ ಮೊದಲನೆಯ ಅಕ್ಷರ ಅದೇ ಸಾಲಿನ ಮಧ್ಯದಲ್ಲಿ ಯತಿ ಬರುವ ಜಾಗದಲ್ಲಿ ಅದೇ ಅಕ್ಷರ ಪುನರಾವರ್ತನೆ ಆಗಿದ್ರೆ ಅದನ್ನು ಒಡಿಯ ಅಕ್ಷರವೆಂದು ಕರೆಯುತ್ತೇವೆ. ಈ ಒಡಿಯು ಮೊದಲ ಬಾರಿಗೆ ಆರಂಭಗೊಂಡದ್ದು ತೆಲುಗುವಿನಲ್ಲಿ. ಶ್ರೀ ರಾಮಯ್ಯ ಪಂತಲುಗಾರ್ ಎಂಬ ತೆಲುಗು ಭಾಷಾ ವಿದ್ವಾಂಸ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾನೆ. ಕನ್ನಡದಲ್ಲಿ ಒಡಿಯ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದವನು ಈಶ್ವರ ಕವಿ. ಈತ ಒಡಿಯಲ್ಲಿ 20 ಪ್ರಭೇದಗಳ ಬಗ್ಗೆ ತಿಳಿಸ್ತಾನೆ. ವೆರಿ ಇಂಪಾರ್ಟೆಂಟ್ 5 ಅಂತಾನೆ. ಲಾಸ್ಟ್ಲಿ ಒಡಿಯನ್ನು ನಾನು ತೆಲುಗು ಭಾಷೆಗೆ ಹೇಳಿನಪ್ಪ, ಕನ್ನಡಕ್ಕೆ ಹೇಳಿಲ್ಲ ಅಂತ ಹೇಳಿ ಕನ್ನಡದಲ್ಲಿ ಒಡಿ ಎಂಬಂತಹ ವಿಚಾರ ನಿಯತವಾಗಿ ಕಂಡು ಬರುವುದಿಲ್ಲ. ಮತ್ತೆ ಅದೇ ಆಪ್ಷನ್, ನಿಯತ ಅಂದ್ರೆ ಕಡ್ಡಾಯ. ಹಂಗಾರೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡುವ ಹಾಗೆ ಯತಿ ಚರ್ಚೆ ಮಾಡಿದ್ವಿ, ಕಡ್ಡಾಯನ ಅಲ್ಲ. ಹಂಗಾರೆ ಒಡಿ ಚರ್ಚೆ ಮಾಡಿದ್ವಿ, ಕಡ್ಡಾಯನ ಅಲ್ಲ. ಹಂಗಾರೆ ನೆಕ್ಸ್ಟ್ ಚರ್ಚೆ ಮಾಡೋದು ಯಾವುದಪ್ಪ ಅಂದ್ರೆ ಪ್ರಾಸ. ಕಡ್ಡಾಯನ? ಈಗ ಕೆಲವೊಬ್ಬರು ಹೌದು ಹೌದು ಕಡ್ಡಾಯ ಅಂತಾರೆ. ನೋಡೋಣ, ಚರ್ಚೆ ಮಾಡೋಣ, ಕಡ್ಡಾಯ ಹೌದು ಅಲ್ವೋ. ಯಾಕಂದ್ರೆ ಕೆಲವೊಂದು ಕಡ್ಡಾಯ ಅಂತ ಹೇಳಿದ್ವು ಕಡ್ಡಾಯ ಅಲ್ಲ ಆಗಿರ್ತದೆ, ಕಡ್ಡಾಯ ಅಲ್ಲ ಅನ್ನೋದು ಕಡ್ಡಾಯ ಆಗಿರ್ತದೆ. ಆಮೇಲೆ ಎರಡೂ ಸರಿಯಾಗಿರ್ಬೋದು, ಎರಡೂ ತಪ್ಪಾಗಿರ್ಬೋದು. ಮುಂದೆ ಚರ್ಚೆ ಮಾಡೋಣ. ಓಕೆ, ಹಂಗಾರೆ ಇಲ್ಲಿಯವರೆಗೂ ಚರ್ಚೆ ಮಾಡಿದ್ದು ಒಡಿ. ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ ಯತಿ ಅನ್ನುವಂಥ ಟಾಪಿಕ್ಕು. ಯತಿ ಕಡ್ಡಾಯ ಅಲ್ಲ. ಇವತ್ತು ಚರ್ಚೆ ಮಾಡಿದ್ದು ಒಡಿ, ಒಡಿಯೂ ಕಡ್ಡಾಯ ಅಲ್ಲ. ಹಂಗಾರೆ ನೆಕ್ಸ್ಟ್ ಟಾಪಿಕ್ ಚರ್ಚೆ ಮಾಡಿದ್ವಿ ಯಾವುದು? ಪ್ರಾಸ. ಹಂಗಾರೆ ಪ್ರಾಸ ಕಡ್ಡಾಯವೇ? ಈಗ ಸುಮಾರು ಜನ ನಿನ್ನೆ ಮೊನ್ನೆ ಕ್ಲಾಸ್ಗೆ ಹೌದು ಹೌದು ಪ್ರಾಸ ಕಡ್ಡಾಯ. ಯಾಕೆ? ಶ್ರೀ ವಿಜಯ ಅನ್ನುವಂಥವನು ಕನ್ನಡಕ್ಕೆ ಸತತಂ ಪ್ರಾಸಂ ಎಂದು ಹೇಳಿದ್ದಾನೆ, ಅದಕ್ಕೆ ಕಡ್ಡಾಯ. ಹಂಗಾರೆ ಚರ್ಚೆ ಮಾಡೋಣ. ಪ್ರಾಸವನ್ನು ಎಲ್ಲರೂ ಪ್ರೀತಿಸ್ತಾರೆ, ಒಬ್ಬವನು ವಿರೋಧಿಸ್ತಾನೆ. ಪ್ರೀತಿಸಿದವರು ಎಷ್ಟು ಇಂಪಾರ್ಟೆಂಟೋ ವಿರೋಧಿಸುವವನು ಅಷ್ಟೇ ಇಂಪಾರ್ಟೆಂಟು. ಹಾಗೆ ವಿರೋಧಿಸಿದವನು ಯಾರು? ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಎಂ ಗೋವಿಂದ ಪೈನವರು ವಿರೋಧಿಸ್ತಾರೆ. ಸೊ ನೋಡೋಣ, ಚರ್ಚೆ ಮಾಡೋಣ. ಮುಂದಿನ ಟಾಪಿಕ್ಕು ಪ್ರಾಸ. ಹಾಗಾದರೆ ಛಂದಸ್ಸಿನ ಪ್ರಧಾನ ಅಂಶಗಳು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದನೇದು ಪಾದ, ಎರಡನೇದು ಯತಿ, ಮೂರನೇದು ಒಡಿ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಪ್ರಾಸ ಅನ್ನುವಂತಹ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಆ ಡಿಸ್ಕಸನ್ನು ಮುಂದುವರ್ಸೋಣ. ಆಗ್ಬೋದೇ? ಡನ್. ಹಾಗೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಹಿಂದಿನ ತರಗತಿಯನ್ನು ನೋಡೋದಂತ ಇರ್ತೀರಿ, ಅಥವಾ ಯಾರಾದರೂ ಏನಾದರೂ ಸಂಬಂಧಪಟ್ಟಂಗೆ ಡೌಟ್ ಏನಾದರೂ ಇತ್ತು ಅಂದರೆ, ಮಾಹಿತಿ ಏನಾದರೂ ಬೇಕಾದರೆ ಈ ನಂಬರ್ ಇಟ್ಕೊಂಡಿರಿ. ಹಾಗೇನಾದರೂ ನಿಮಗೆ ಸಂದೇಹಗಳಿತ್ತು ಅಂದರೆ
ನನ್ನ ನಂಬರ್ಗೆ ನೀವು ಕರೆ ಮಾಡಿ 8095887777 ನನ್ನ ನಂಬರ್. ಏನಾದ್ರು ಇತ್ತು ಅಂತ ಹೇಳಿದ್ರೆ ತಮಗೆ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಇದು ಬೇಕಾಗ್ತದೆ, ಇದನ್ನು ಇಟ್ಕೊಂಡಿರಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಇದು 7777 ಮತ್ತು 333 ಅಂದಿರಿ ನೀವು 7777 ನನ್ನ ನಂಬರ್ ಅದು 8095887777. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಪ್ರಾಸ. ಎಂಟಿ ಸ್ಲೈಡ್ ಇದೆ. ಪ್ರಾಸ ಬಂತು ನೋಡಿ, ಪ್ರಾಸ. ಹಂಗಾರೆ ಪ್ರಾಸ ಅನ್ನುವಂತಹ ಟಾಪಿಕ್ನ ಸ್ವಲ್ಪ ವಿಶೇಷವಾಗಿ ತಿಳ್ಕೊಂತ ಹೋಗೋಣ. ಪ್ರಾಸ ಏನು ಹೆಂಗಂದ್ರೆ, ಸುಮಾರು ಜನ ಪ್ರಾಸ ಅಂದ್ರೆ ತ್ರಾಸ ಅನ್ಕೊಂಡ್ಬಿಡ್ತಾರೆ. ಪ್ರಾಸ ಅಂದ್ರೆ ತ್ರಾಸ, ಹೌದಾ? ಪ್ರಾಸ ಅಂದ್ರೆ ತ್ರಾಸನ ನೋಡೋಣ, ಏನಾಗುತ್ತೆ ಚರ್ಚೆ ಮಾಡೋಣ. ಬೇಸಿಕಲಿ ಪ್ರಾಸ ಅನ್ನುವಂತಹ ವಿಚಾರ ಇದಲ್ಲ, ಇದು ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ಪ್ರಾಸ ಅನ್ನುವಂತಹ ಟಾಪಿಕ್ ಅನ್ನ ಚರ್ಚೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದು ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ. ಹಂಗಾರೆ 1ನೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವ್ಯಂಜನಾಂತರ, ಸ್ವರ ಸೇರಿದ್ರೆ ಅಕ್ಷರ ಅಂತೀವಿ, 2 ಪದ ಅಂತೀವಿ, ಇಂಥವು 3 ವಾಕ್ಯ ಅಂತೀವಿ. ಭಾಷೆಯ ಅತ್ಯಂತ ಚಿಕ್ಕ ಘಟಕಕ್ಕೆ ಧ್ವನಿ ಅಂತ ಕರೀತಾರ, ಭಾಷೆಯ ಅತ್ಯಂತ ದೊಡ್ಡ ಘಟಕಕ್ಕೆ ವಾಕ್ಯ ಅಂತ ಕರೀತಾರ. ಇವೆಲ್ಲ ವಿಚಾರಗಳು, ಇವೆಲ್ಲ ಸೂಕ್ಷ್ಮಗಳು ನಿಮಗೆ ಗೊತ್ತಿರಲೇಬೇಕು. ಹಂಗಾರೆ ಪ್ರಾಸ ಅನ್ನುವಂಥದ್ದು ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಂಗಾರೆ ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ. ಹಂಗಾರೆ ಇಂಗ್ಲಿಷ್ನಲ್ಲಿ ರೈಮ್ ಎಂಬ ಪದವನ್ನು ಬಳಸ್ತಾರೆ, ಕನ್ನಡದಲ್ಲಿ ಆ ರೈಮ್ ಅನ್ನುವಂತಹ ಪದ ಬದಲಾಗಿ ಪ್ರಾಸ ಅನ್ನುವಂಥದ್ದನ್ನು ಬಳಸ್ತಾರೆ. ಪ್ರಾಸ ಇಂಗ್ಲೀಷ್ನಲ್ಲಿ ನಿಮಗೆ ರೈಮಿಂಗ್ ವರ್ಡ್ಸ್ ಅಂತ ಬರ್ತದೆ. ನೀವು ಇಂಗ್ಲೀಷ್ ಪೋಯಮನ್ನು ಓದ್ತಿರ್ಬೇಕಾದಾಗ ಈಸ್ಟು, ವೆಸ್ಟು, ನಾರ್ತು, ಸೌತು, ಸೊ ವಂಡರ್ಲಾ, ಅಂಬ್ರೆಲಾ, ಈ ರೀತಿ ಪ್ರಾಸ ಪದಗಳು ಬರ್ತದೆ, ರೈಮಿಂಗ್ ವರ್ಡ್ಸ್. ಆ ಇಂಗ್ಲಿಷ್ನ ರೈಮ್ ಎಂಬ ಅಕ್ಷರಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಪ್ರಾಸವನ್ನು ಬಳಸಲಾಗ್ತದೆ. ಸೊ ಇದು ಒಂದೇ ವಿಧವಾದ ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ, ನೆನಪಿಟ್ಟುಕೊಳ್ಳಿ. ಒಂದೇ ವಿಧವಾದ ಅಕ್ಷರವು ಪದ್ಯದ ಆದಿಯಲ್ಲಾದರೂ ಬರಬಹುದು, ಪದ್ಯದ ಮಧ್ಯದಲ್ಲಾದರೂ ಬರಬಹುದು, ಪದ್ಯದ ಅಂತ್ಯದಲ್ಲಾದರೂ ಬರಬಹುದು. ಎಲ್ಲಿಯಾದರೂ ಒಂದು ಕಡೆ ಕಡ್ಡಾಯವಾಗಿ ಕಂಡು ಬಂದರೆ, ನಿಯತ ಅನ್ನುವಂತಹ ಪದ ತುಂಬಾ ಚಲಾವಣೆಯಲ್ಲಿ ಇರ್ತದೆ. ನಿಯತ ಅಂದ್ರೆ ಮತ್ತೆ ನಾನು ಪದೇ ಪದೇ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ. ನಿಯತ ಮೀನ್ಸ್ ಕಡ್ಡಾಯ. ಒಂದೇ ವಿಧವಾದ ಅಕ್ಷರವು ಪದ್ಯದ ಆದಿ, ಮಧ್ಯ, ಅಂತ್ಯ ಎಲ್ಲಿಯಾದರೂ ಒಂದು ಕಡೆ ನಿಯತವಾಗಿ ಕಂಡು ಬಂದಿದ್ದರೆ ಅದನ್ನ ಪ್ರಾಸವೆಂದು ಕರೆಯುತ್ತಾರೆ. ಹಂಗಾರೆ ಪ್ರಾಸದಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳ್ತಾರೆ? 3 ಪ್ರಕಾರಗಳು. 1ನೇದು ಆದಿಪ್ರಾಸ, 2ನೇದು ಮಧ್ಯಪ್ರಾಸ, 3ನೇದು ಅಂತ್ಯಪ್ರಾಸ. ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಬಟ್ ಇಲ್ಲಿ ನೇರವಾಗಿ ಮಾತಾಡೋಣ. ಒಂದೇ ವಿಧವಾದ ಅಕ್ಷರ ಅಂತ ಕೇಳಿದ್ದೆ ನಾವು. ಹಂಗಾರೆ ಇಲ್ಲಿ ಪದ್ಯದ ಪ್ರತಿ ಸಾಲಿನ 2ನೇ ಅಕ್ಷರ ಒಂದೇ ವಿಧವಾಗಿದ್ರೆ ಅದನ್ನ ಆದಿಪ್ರಾಸ ಅಂತ ಕರೀತಾರೆ. ನೆನಪಿಟ್ಟುಕೊಳ್ಳಿ, ಇಲ್ಲಿ ಮಾಡಿ ಮತ್ತು ನೀಡಿ ಅಂತಿದೆ, ಇಲ್ಲಿ ಡಿ ಎಂಬ ಅಕ್ಷರವನ್ನು ನಾವು ಪಿಕ್ ಮಾಡ್ತೀವಿ. ಹಾಗಾದ್ರೆ ಪದ್ಯದ ಕೊನೆಯಲ್ಲಿ ದೇ ಅನ್ನುವಂಥ ಅಕ್ಷರ ಕಂಟಿನ್ಯೂಸ್ ಆಗಿ ಬಂದಿದೆ. ಸೊ ಇವೆರಡು ಅಕ್ಷರಗಳನ್ನು ಸೇರಿಸಿ ನಾವೇನಂತ ಕರಿತೀವಿ? ಅಂತ್ಯಪ್ರಾಸ ಅಂತ ಕರಿತೀವಿ. ಹಂಗಾರೆ ಪ್ರಾಸ ಅಂದ್ರೆ ಮಿನಿಮಮ್ 2 ಸಾಲು ಇರಲೇಬೇಕು. ಯಾಕಂದ್ರೆ ಇಲ್ಲಿ ದೇ ಐತಿ, ಇಲ್ಲಿ ದೇ ಐತಿ, ನೋಡ್ರಿ ಇದನ್ನ ಪ್ರಾಸ ಅಂತ ಕರೀತಾರ ಅಂತ ಹೇಳ್ಬೋದು. ಇಲ್ಲಿ ದೇ ಅದ, ಇದನ್ನ ಪ್ರಾಸ ಅಂತಾರ ಅಂತ. ಒಂದ ಸಾಲ ಬರೆದ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಪ್ರಾಸ ಐತಿ ನೋಡ್ರಿ ಅನ್ನಕ್ ಬರೋದಿಲ್ಲ. ಇಲ್ಲಿನೇ ಐತಿ, ಕೆಳಗೊನ್ನೇ ಐತಿ, ಇವೆರಡನ್ನ ನೋಡ್ರಿ ಪ್ರಾಸ ಅಂತ ಫೈಂಡ್ ಔಟ್ ಮಾಡಬಹುದು. ದಟ್ಸ್ ವೈ ಒಂದೇ ವಿಧವಾದ ಅಕ್ಷರವು ಪದ್ಯದ ಆದಿ, ಮಧ್ಯ, ಅಂತ್ಯ ಎಲ್ಲಿಯಾದರೂ ಒಂದು ಕಡೆ ನಿಯತವಾಗಿ ಕಂಡು ಬಂದಿದ್ದರೆ, ನಿಯತ ಮೀನ್ಸ್ ಕಡ್ಡಾಯ ಅನ್ನುವಂಥ ಮಾತನ್ನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಹಾಗಾದ್ರೆ ಇಲ್ಲಿ ಡಿ ಅನ್ನುವಂಥದ್ದು ಆದಿಪ್ರಾಸ, ದೇ ಅನ್ನುವಂಥದ್ದು ಅಂತ್ಯಪ್ರಾಸ. ಯುವರ್ ಕೈಂಡ್ಲಿ ಇನ್ಫಾರ್ಮೇಶನ್, ಒಮ್ಮೊಮ್ಮೆ ಪದ್ಯದ ಮಧ್ಯದಲ್ಲಿ ನೀವು ಪದಗಳ ವ್ಯವಸ್ಥೆ ಬರುವುದನ್ನು ಗಮನಿಸ್ಬೋದು. ಐದರ್ ಟ ತಗಂತನಿ ಮಧ್ಯಪ್ರಾಸ ತಗೊಳ್ಳಿ, ರೂ ತಗತನಿ ಮಧ್ಯಪ್ರಾಸ ತಗೊಳ್ಳಿ, ಕೆ ತಗೋತೀನಿ ಮಧ್ಯಪ್ರಾಸ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಮಧ್ಯದಲ್ಲಿ ಮಾತ್ರ ಒಮ್ಮೊಮ್ಮೆ ಪದಗಳ ವ್ಯವಸ್ಥೆ ಬರುವುದುಂಟು. ಮಧ್ಯದಲ್ಲಿ ಒಮ್ಮೊಮ್ಮೆ ಕಂಡೀಷನ್ ಸಪ್ಲೈ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಡಿಕ್ಯಾಥ್ಲಾನ್ ಶೋರೂಮಲ್ಲಿ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಲಾಸ್ಟಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿರ್ತಾನೆ. ಎಲ್ಲದಕ್ಕೂ ಡಿಸ್ಕೌಂಟ್ ಇರಲ್ಲ. ಹಾಗೆ ಸೊ ಪ್ರಾಸ ಅನ್ನೋದು ಕಂಟಿನ್ಯೂಸ್ ಆಗಿರ್ತದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇದು ಅಕ್ಷರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆ, ಟಿ ಅಂಡ್ ಸಿ. ಪದಗಳ ಒಮ್ಮೊಮ್ಮೆ ಮಧ್ಯದಲ್ಲಿ ಪದಗಳ ವ್ಯವಸ್ಥೆ ಬಂದರೂ ಕೂಡ ಬರಬಹುದು ಅನ್ನುವಂತಹ ಚರ್ಚೆ ತುಂಬಾ ಜೋರಾಗ್ತದೆ. ಹಾಗಾಗಿ ಪದ್ಯದ ಮಧ್ಯದಲ್ಲಿ ಒಮ್ಮೊಮ್ಮೆ ಪದಗಳ ವ್ಯವಸ್ಥೆ ಬಂದರೂ ಬರಬಹುದು. ಹಂಗಾರೆ ಪ್ರಾಸಗಳಲ್ಲಿ ಎಷ್ಟು ಟೈಪ್ಸ್ ಅಂತ ಕೇಳ್ತಾರೆ? 3 ಟೈಪ್ಸು. ಅದಕ್ಕಿಂತ ಮುಂಚೆ ವಿದ್ವಾಂಸರ ವ್ಯಾಖ್ಯೆಗಳನ್ನು ಚರ್ಚೆ ಮಾಡ್ಕೊಂತ ಮುಂದೆ ಹೋಗೋಣ. ಇದು ಸಂಬಂಧಪಟ್ಟಂಗೆ ವಿದ್ವಾಂಸರು ಏನು ಹೇಳ್ತಾರೆ ಅನ್ನುವಂತಹ ಚರ್ಚೆನ ನಾವು ಮಾಡ್ತಾ ಹೋಗೋಣ. ರೈಟ್.
ಓಕೆ, ಒನ್ ಸೆಕೆಂಡ್, ಸಮಥಿಂಗ್ ವೆಂಟ್ ರಾಂಗ್. ಒನ್ ಸೆಕೆಂಡ್. ಹಂಗಾರ ಇಲ್ಲಿ ಯಾವುದು ಓಕೆ, ವಿದ್ವಾಂಸರ ಚರ್ಚೆ ಮಾಡ್ತಾ ಹೋಗೋಣ. ವಿದ್ವಾಂಸರ ವ್ಯಾಖ್ಯೆಗಳು. ಹಂಗಾರೆ ಕನ್ನಡಕ್ಕೆ ಸತತವಾಗಿ ಪ್ರಾಸವು ಕಂಡು ಬರುತ್ತದೆ ಅನ್ನುವಂಥ ಮಾತನ್ನ ಯಾರು ಹೇಳಿದ್ರು ಅಂತ ಹೇಳಿದ್ದೆ ನಾನು ನಿಮಗೆ? ಶ್ರೀ ವಿಜಯ ಅಂತ ಹೇಳಿದ್ದೆ ಅಲ್ವಾ? ಕನ್ನಡಕ್ಕೆ ಸತತಂ ಪ್ರಾಸಂ ಶ್ರೀ ವಿಜಯ. ಕವಿರಾಜ್ಯ ಮಾರ್ಗಕಾರನಾದ ಶ್ರೀ ವಿಜಯ ಅನ್ನುವಂಥವನು ಕನ್ನಡದಲ್ಲಿ ಸತತವಾಗಿ ಪ್ರಾಸವು ಕಂಡು ಬರುತ್ತದೆ ಅಂತ ಹೇಳ್ತಾನೆ ಶ್ರೀ ವಿಜಯ. ಅದು ಅವನ ಅಭಿಪ್ರಾಯ, ಶ್ರೀ ವಿಜಯನ ಅಭಿಪ್ರಾಯ. ಓಕೆ, ಸತತಂ ಪ್ರಾಸಂ ಶ್ರೀ ವಿಜಯ. ಹಂಗಾರ ಈಶ್ವರ ಕವಿ ಅನ್ನುವಂಥ ಡಿಸ್ಕಸ್ ಮಾಡಿದ್ವಿ. ಈಗ ಒಡಿ ಅನ್ನುವಂತಹ ಟಾಪಿಕ್ ಡಿಸ್ಕಸ್ ಮಾಡಬೇಕಾದಾಗ ಈಶ್ವರ ಕವಿ ಆತ ಹೇಳಿದಂತಹ ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಏನಂತ ಅವ ಹೇಳ್ತಾನೆ, ಪ್ರಾಸವಿಲ್ಲದ ಪದಗಳು ಜೀವ ಹೋದ ಶರೀರವಿದ್ದಂತೆ. ಅವನ ಅಭಿಪ್ರಾಯ ಇದು. ಪ್ರಾಸವಿಲ್ಲದ ಪದಗಳು ಜೀವ ಹೋದ ಶರೀರವಿದ್ದಂತೆ, ಸತ್ಯ ಹಣ ಇದ್ದಂಗ ಅಂತ ನಾವು, ಸತ್ಯ ಹಣ ಇದ್ದಂಗ. ಹಂಗಾರೆ ಹೆಂಗ್ರ ಇದೆ? ಕನ್ನಡದಲ್ಲಿ ಸತತವಾಗಿ ಪ್ರಾಸವು ಕಂಡು ಬರುತ್ತದೆ ಶ್ರೀ ವಿಜಯ, ಕಂಟಿನ್ಯೂಸ್ ಆಗಿ ಕನ್ನಡದಲ್ಲಿ ಪ್ರಾಸ ಇದೆ ಅನ್ನೋದು ಅವನ ಅಭಿಪ್ರಾಯ. ಅದು ಅವನ ಅಭಿಪ್ರಾಯ ಇರಲಿ, ಅವನ ಅಭಿಪ್ರಾಯನ ಪರಿಗಣನೆ ಮಾಡೋಣ. ಬಟ್ ಇಲ್ಲಿ ಪ್ರಾಸ ಇಲ್ಲದೆ ಇರುವಂತಹ ಪದಗಳು ಸತ್ಯ ಹಣ ಇದ್ದಂಗ ಅನ್ನುವಂಥ ಮಾತನ್ನು ಶ್ರೀ ವಿಜಯ ಹೇಳ್ತಾನೆ. ಆದ್ರೆ ಹೆಂಗ ಡಿಸ್ಕಸ್ ಮಾಡೋದು? ಈಗ ನೀವು ಯಾರನ್ನಾದರೂ ಹೊಗಳಬೇಕಾದಾಗ, ಯಾರ ಬಗ್ಗೆನಾದ್ರೂ ಒಂದೆರಡು ಒಳ್ಳೆಯ ಮಾತುಗಳನ್ನ ಮಾತಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಮಾತಾಡಿ ಮುಗಿಸ್ಬಿಡಿ. ಯಾಕಂತ ಹೇಳಿದ್ರೆ ನಾಳೆ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಇದ್ದಾಗ ಕೊಡೋದಿಲ್ಲ ಒಂದು ರೊಟ್ಟಿ, ಸತ್ತಾಗ ಅಳುತ್ತಾರ ಮುಟ್ಟಿ ಮುಟ್ಟಿ ಅಂತ ಒಂದು ಹಾಡದ ನಮ್ಮಲ್ಲಿ. ಇದ್ದಾಗ ಒಂದು ರೊಟ್ಟಿ ಕೊಡೋದಿಲ್ಲ, ಸತ್ತಾಗ ಮುಟ್ಟಿ ಮುಟ್ಟಿ ಅಳ್ತಾರೆ. ನಾನು ಮೊನ್ನೆ ಒಂದು ಕಡೆಗೆ ಎಲ್ಲೋ ಹೇಳ್ತಾ ಇದ್ದೆ, ಎಲ್ಲೋ ಹೇಳಿದ್ದೀನಿ ಇದನ್ನ ಮಾತು, ಯಾವುದೋ ಒಂದು ಭಾಷಣದಲ್ಲಿ. ಮತ್ತೆ ಇಲ್ಲಿ ನೆನಪು ಬಂತು ಅಂತ ಕಣಕ್ಕೆ ಹೇಳ್ತಾ ಇದ್ದೀನಿ. ಏನಂತ? ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇದ್ದರಂತೆ. ತಮ್ಮ ಮತ್ತು ಅಣ್ಣ ಡಿವೈಡ್ ಆಗಿದ್ದರಂತೆ, ಅಥವಾ ಬೇರೆ ಬೇರೆ ಆದರಂತೆ ಏನೋ ಕಾರಣಾಂತರಗಳಿಂದ. ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇದ್ರು, ಕಾರಣಾಂತರಗಳಿಂದ ಅಣ್ಣ ತಮ್ಮ ಡಿವೈಡ್ ಆದ್ರಂತೆ. ಡಿವೈಡ್ ಆದಮೇಲೆ ಅಣ್ಣ ಸರ್ಕಾರಿ ಹುದ್ದೆಯಲ್ಲಿದ್ದ, ಅಥವಾ ಚೆನ್ನಾಗಿದ್ದ, ಕುಟುಂಬ ಚೆನ್ನಾಗಿ ಸೂಪರ್ ಆಗಿತ್ತು, ಏನೋ ಒಂದು ಸಮಥಿಂಗ್ ಅವನೇನೋ ಮಾಡ್ತಾ ಇದ್ದ. ತಮ್ಮ ಓದಿರಲಿಲ್ಲ, ಅನಕ್ಷರಸ್ಥನಾಗಿದ್ದ. ತಮ್ಮನಿಗೆ ಏನೋ ಹಣಕಾಸಿನ ಸಮಸ್ಯೆ ಬಂದುಬಿಡ್ತು ಸಿಕ್ಕಾಪಟ್ಟೆ. ಅದಕ್ಕೆ ತನ್ನ ಅಣ್ಣನ ಬಳಿ ಹೋಗಿ ನನಗೆ ಹಣಕಾಸಿನ ಸಹಾಯವನ್ನು ಮಾಡುವಂತ ಕೇಳ್ದ. ಅವಾಗ ಅಣ್ಣ ನನ್ನ ಕಡೆ ದುಡ್ಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸಮಸ್ಯೆ ಪಾಪ, ಎಲ್ರಿಗೂ ಅವ್ರವ್ರ ಸಮಸ್ಯೆ ಇದ್ದೇ ಇರುತ್ತೆ. ತಮ್ಮ ತನ್ನ ಹಣಕಾಸಿನ ಸಮಸ್ಯೆ ಎಂದು ತನ್ನ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಜಮೀನನ್ನು ಖರೀದಿ ಮಾಡುವುದರ ಲಿಸ್ಟ್, ಖರೀದಿ ಮಾಡಕ್ಕೆ ಬಂದಂತಹ ಜನಸಂಖ್ಯೆಯಲ್ಲಿ ಇವರ ಸ್ವಂತ ಅಣ್ಣ ಮೊದಲಿಗನಾಗಿದ್ದಂತೆ. ಅಂತಹ ವಿಚಿತ್ರ. ಸಮಸ್ಯೆ ಆಗಿದೆ, ಸ್ವಲ್ಪ ದುಡ್ಡು ಕೊಡು ಅಂತ ಹೇಳಕ್ ಹೋದಾಗ ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳಿ ಕಳಿಸಿದಂತಹ ಅಣ್ಣ, ಇದೇ ತಮ್ಮ ಜಮೀನು ಮಾರಕತ್ತಾಗ ಜಮೀನನ್ನು ಖರೀದಿ ಮಾಡುವಂಥವ್ರಲ್ಲಿ ಅವರ ಸ್ವಂತ ಅಣ್ಣನ ಮೊದಲು ಬಂದಿದ್ದಂತೆ. ಎಂತಹ ವಿಪರ್ಯಾಸ! ಅಂದ್ರೆ ಏನು ಸಂದರ್ಭ ಬಂತು ಅನ್ನುವಂಥ ಕಾರಣಕ್ಕೆ ಮಾತು ಹೇಳ್ತಾ ಇದ್ದೀನಿ. ಓಕೆ, ಪ್ರಾಸವಿಲ್ಲದ ಪದಗಳು ಸತ್ಯ ಹಣ ಇದ್ದಂಗ. ಯಾರು ಏನನ್ನು ಕಟ್ಕೊಂಡು ಹೋಗೋದಿಲ್ಲ ಅಂತ ವೇದಾಂತ ಮಾತಾಡ್ತೀವಿ. ಬಟ್ ಇದ್ದಾಗ ಪರಸ್ಪರ ಯಾರಿಗೂ ಸಹಾಯ ಮಾಡೋದಿಲ್ಲ. ಅದರಲ್ಲೂ ಸ್ವಂತದವರು ಅಂತ ಬಿಟ್ಟು ಸಹಾಯ ಮಾಡೋದ್ರಲ್ಲಿ ಇನ್ನೂ ದೂರ. ಪ್ರಾಸ ಇಲ್ಲದ ಪದಗಳು ಸತ್ಯ ಹಣ ಇದ್ದಂಗ ಅನ್ನುವಂಥ ಮಾತನ್ನು ಈಶ್ವರ ಕವಿ ಹೇಳ್ತಾನೆ. ಸತ್ಯ ಹಣ ಇದ್ದಂಗ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಇಷ್ಟೆಲ್ಲ ಹೇಳ್ತಾರ, ಹಾಡ ಬರೀತಾರ, ಎಲ್ಲ ಮಾಡ್ತಾರ, ಮತ್ತು ಮಾಡ್ತಾರ ಬಿಡಿ. ಇದು ಇವರ ಅಭಿಪ್ರಾಯ. ಓಕೆ, ಹಂಗಾರೆ ಸರ್ವಜ್ಞ ಅನ್ನುವಂಥವನು ಮಾತು ಹೇಳ್ತಾನೆ. ಸರ್ವಜ್ಞ, ಆತನ 3 ಲೈನ್ ಇದೆ. ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು. ಅವನು 3 ವಾಕ್ಯ ಇದೆ. ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು. ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ. ಓಕೆ, ಪೋಸಿಕೊಂಡಂತೆ ಸರ್ವಜ್ಞ.
ಪೋಸಿಕೊಂಡಂತೆ ಸರ್ವಜ್ಞ. ಓಕೆ. ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಪೋಸಿಕೊಂಡಂತೆ ಸರ್ವಜ್ಞ. ಪ್ರಾಸ ಇಲ್ಲದೆ ಇರುವಂತಹ ಪದಗಳನ್ನ ತಾಸುಗಂಟ್ಲೆ ಹಾಡಿದ್ರೆ ಎದಕ್ಕೆ ಬಂತು ಅಂತ ನಾವು ಒಂದು ದಳದ ಕಮಲಲಿಂಗವೇ ಸತ್ಯಲಿಂಗವೇ ನಿತ್ಯಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಬಹಳ ಬ್ಯೂಟಿಫುಲ್ ಸಾಂಗ್ ಅಂತೀವಲ್ಲ. 10 ದಳದ ಕಮಲಲಿಂಗವೇ ನಿತ್ಯಲಿಂಗವೇ ಸತ್ಯಲಿಂಗವೇ ಓಂ ನಮಃ ಶಿವಾಯ. 101 ದಳದ ಕಮಲಲಿಂಗವೇ ಸತ್ಯಲಿಂಗವೇ ನಿತ್ಯಲಿಂಗವೇ ಓಂ ನಮಃ ಶಿವಾಯ. ಎದಕ್ಕೆ ಬಂತು ಈ ಹಾಡು ಕೇಳಿ? ಹೂವಿನ ದಳಗಳ ಮಾತ್ರ ಚೇಂಜ್ ಆಗ್ತಾ ಇದೆ, ಮಿಕ್ಕಿದಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹಾಡುಗಳನ್ನು ಕೇಳೋ ಬದಲಿ ಸಾಯೋದ ಮೇಲೂ ಒಂದು ಹಾಡು ಅಂದ್ರೆ ಅದರಲ್ಲಿ ಪ್ರಾಸ ಇರಬೇಕು. ಕಡ್ಲಿ ಮಟ್ಟಿಯ ಕಾಶಿ ಬಾಯಿಯ ಶೀಲಕ್ಕೆ ಚಾರಿತ್ರ್ಯ ಕೇಳಿದ ಜನಮನ ಚಾರಿತ್ರ ಪಾವಿತ್ರ. ಬಾಗಲಕೋಟೆ ಜಿಲ್ಲೆಗಡೆ ಕಡ್ಲಿ ಮಟ್ಟಿ ಅಂತ ಒಂದು ಊರದ. ವರುಷದ ಕೂಸು ಬಗಲಾಗೈತಿ ಬುತ್ತಿಯ ಗಂಟು ತಲೆ ಮ್ಯಾಗೈತಿ ತವರಿಗೆ ಹೊಂಟಾಳ ಕಸಿಬೈ ತವರಿಗೆ ಹೊಂಟಾಳ. ಕೋಲಾಟದಾಗ ಈ ಹಾಡು ಹೇಳಕತ್ರ ಕಣ್ಣ ನೀರು ಬರ್ತಾವ. ಅಷ್ಟು ಅದ್ಭುತವಾಗಿರುವಂತಹ ಜನಪದ ಸಾಹಿತ್ಯ, ಪ್ರಾಸಬದ್ಧವಾಗಿರುವಂತಹ ಸಾಹಿತ್ಯ. ನೀವು ಚಲನಚಿತ್ರ ಗೀತೆಗಳನ್ನು ಗಮನಿಸ್ರಿ, ಜನಪದ ಗೀತೆಗಳನ್ನು ಗಮನಿಸ್ರಿ, ಭಾವಗೀತೆಗಳನ್ನು ಗಮನಿಸ್ರಿ, ಪ್ರಾಸ ಕಂಡು ಬಾದ್ರೂ ಅಂತ್ಯಪ್ರಾಸ ಯಥೇಚ್ಛವಾಗಿ ಕಂಡು ಬರುತ್ತೆ. ಬಿಕಾಸ್ ಹಂಗಿತ್ತಂದ್ರೆ ಹಾಡು ಕೇಳಕ್ಕೆ ಕೆಂಪಾಗಿರುತ್ತೆ. ಅದೇ ಸರ್ವಜ್ಞ ಹೇಳಿದ್ದು ಏನಂತ, ಪ್ರಾಸ ಇಲ್ಲದೇ ಇರುವಂತಹ ಪದಗಳನ್ನ ಅಥವಾ ಪದ್ಯಗಳನ್ನ, ಪದ ಮೀನ್ಸ್ ಪದ್ಯ ಅಂತ ಗಮನಿಸ್ಬೇಕಿಲ್ಲಿ. ಪ್ರಾಸ ಇಲ್ಲದೇ ಇರುವಂತಹ ಪದ ಅಂದ್ರೆ ಪದ್ಯ, ಕಾವ್ಯಗಳನ್ನ ತಾಸುಗಂಟ್ಲೆ ಹಾಡಿದ್ರೆ ಏನು ಯೂಸ್ ಇಲ್ಲ. ದೇರ್ ಇಸ್ ನೋ ಯೂಸಸ್. ಪ್ರಾಸವಿಲ್ಲದೆ ಪದಗಳನ್ನ ತಾಸು ಹಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಾಸುವೆ ಕಾಳನ್ನು ಗೊತ್ತಿರ, ಚಿಕ್ಕದಿರುತ್ತೆ, ಒಗ್ಗರಣೆ ಹಾಕಬೇಕು, ಜೀರಿಗೆ ಸಾಸುವೆ ಬಳಸ್ತಿರಲ್ಲ. ಸಾಸುವೆ ಎಣ್ಣೆಯನ್ನ ಹದ ಮಾಡಿ ಕಣ್ಣಿಗೆ, ಸಾಸುವೆ ಎಣ್ಣೆನ ಸಿಕ್ಕಾಪಟ್ಟೆ ಕೊತನೆ ಕುದಿಸಿ ಕಣ್ಣಿಗೆ ಹಾಕೊಂಡಾಗ ಎಷ್ಟು ತ್ರಾಸಾಗುತ್ತಲ್ಲ, ಅಷ್ಟು ತ್ರಾಸಾಗುತ್ತಂತೆ. ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಹೊಯ್ಕೊಂಡಂತ ಸರ್ವಜ್ಞ. ಪೋಸಿಕೊಂಡ ಮೀನ್ಸ್ ಹೊಯ್ಕೊಳ್ಳೋದು ಅಂತ, ಸುರ್ಕೊಳ್ಳೋದು ಅಂತ. ಹಂಗಾರ ಇವ ಹೇಳ್ತಾನೆ, ಹಂಗಾರ ಕನ್ನಡಕ್ಕೆ ಸತ್ತಂ ಪ್ರಾಸಂ ಶ್ರೀ ವಿಜಯ. ಪ್ರಾಸವಿಲ್ಲದ ಪದಗಳು ಜೀವ ಹೋದ ಶರೀರವಿದ್ದಂತೆ. ಈಶ್ವರ ಕವಿ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಪೋಸಿಕೊಂಡಂತೆ ಸರ್ವಜ್ಞ ಅನ್ನುವಂಥ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಹಂಗಾರೆ ಇವೆಲ್ಲರೂ ಬೇಕು ಅಂದ್ರು. ಹಂಗಾರೆ ಈಗ ನಿಮ್ಮ ಅಭಿಪ್ರಾಯ ಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ಇವೊಂದು ನೀವು ಕೂಡ ಬೇಕು ಅಂತೀರಿ, ಬೇಕು ಅಂತ. ಬಟ್ ಪ್ರಾಸವನ್ನು ನಾವೆಲ್ಲರೂ ಪ್ರೀತಿಸಿದರೆ ಒಬ್ಬ ವ್ಯಕ್ತಿ ವಿರೋಧಿಸುತ್ತಾನೆ. ಅವರೇ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಹೇಳ್ತಾರೆ, ಪ್ರಾಸಕ್ಕೋಸ್ಕರ ನಾವೇಕೆ ತ್ರಾಸು ತೆಗೆದುಕೋಬೇಕು? ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ 1949ರಲ್ಲಿ ಕರ್ನಾಟಕ ಸರ್ಕಾರ, ಹೌದಾ ತಪ್ಪು, 1949ರಲ್ಲಿ ಮಡ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಕೊಟ್ಟು ಗೌರವಿಸ್ತದೆ. ಕನ್ನಡದಲ್ಲಿ ಒಟ್ಟು 3 ಜನ ರಾಷ್ಟ್ರಕವಿಗಳಿದ್ದಾರೆ. ಒಂದು ಎಂ ಗೋವಿಂದ ಪೈ, ಓಕೆ. ಎರಡನೇದು ಕುವೆಂಪು, ಐ ಥಿಂಕ್ ಸೊ 1964, ಕನ್ಫರ್ಮೇಷನ್ ಮಾಡ್ಕೊಳ್ಳಿ, 1964. ಬಿಕಾಸ್ 1967 ಇವರಿಗೆ ಜ್ಞಾನಪೀಠ ಬಂದಿರ್ತದೆ. ಸೊ 2006 GSS. ಸೊ ಈ ರೀತಿ ಶಾರ್ಟ್ ಫಾರ್ಮ್ ಇದನ್ನು ಕೂಡ ಲಾಂಗ್ ಫಾರ್ಮ್ ತಿಳ್ಕೊಳ್ಳೋ ಪ್ರಯತ್ನ ಪಡಿ. ಎಕ್ಸಾಮಲ್ಲಿ ಆ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ಎಂ ಗೋವಿಂದ ಪೈ, ಎಂ ಅಂದ್ರೇನು? ಮಂಜೇಶ್ವರ ಗೋವಿಂದ ಪೈ. ಕುವೆಂಪು ಸಂಪೂರ್ಣವಾದ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹಾಗಿದ್ದರೆ ಕಿಶೋರ ಚಂದ್ರವಾಣಿ ಇದು ಯಾರ ಕಾವ್ಯನಾಮವಾಗಿತ್ತು? ಇದು ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಕಿಶೋರ ಚಂದ್ರವಾಣಿ ಇದು ಯಾರ ಕಾವ್ಯನಾಮವಾಗಿತ್ತು? ಕಿಶೋರ ಚಂದ್ರವಾಣಿ ಇದು ಕುವೆಂಪು ಅವರ ಮೊದಲ ಕಾವ್ಯನಾಮವಾಗಿತ್ತು. ಕುವೆಂಪು ಅವರು ಕುವೆಂಪು ಅಂತ ಮಾಡ್ಕೊಳ್ಳಿಕ್ಕಿಂತ ಮುಂಚಿತವಾಗಿ ಮೊದಲು ಮಾಡ್ಕೊಂಡಿದ್ದೆ ಯಾವುದಪ್ಪ ಅಂದ್ರೆ ಕಿಶೋರ ಚಂದ್ರವಾಣಿ ಅಂತ. ತದನಂತರದಲ್ಲಿ ಅದೇ ಕುವೆಂಪು ಅಂತ ಹೇಳ್ಬಿಟ್ಟು ಕನ್ವರ್ಟ್ ಆಯಿತು. ಅಥವಾ ಅವರೇ ಮಾಡ್ಕೊಂಡ್ರು, ಅದನ್ನ ಕುವೆಂಪು ಅಂತ ಮಾಡ್ಕೊಂಡ್ರು. ಓಕೆ, ಈ ಥರ ಓದಬೇಕಾಗ್ತದೆ. ಹಂಗಾರೆ GSS ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಹಂಗಾರೆ ಕನ್ನಡದಲ್ಲಿ 3 ಜನ ರಾಷ್ಟ್ರಕವಿಗಳಿದ್ದಾರೆ. ಹಂಗಾರೆ 4ನೇ ರಾಷ್ಟ್ರಕವಿ ಯಾರು? ಈ ಥರ ಏನೋ ಚರ್ಚೆ ಬಂದರೂ ಬಂದ್ಬಿಡ್ತದೆ. ಹಂಗಾರೆ ಕನ್ನಡದಲ್ಲಿ 4ನೆಯ ರಾಷ್ಟ್ರಕವಿ ಆಯ್ಕೆಗಾಗಿ ಸೊ ಗೋವಿಂದ ಪೈ ಅವರಿಗೆ ಮಡ್ರಾಸ್ ಸರ್ಕಾರ ಕೊಟ್ಟಿರ್ತದೆ. ನೆನಪಿಟ್ಟುಕೊಳ್ಳಿ, ಇದು ಇಂಪಾರ್ಟೆಂಟ್. ಅವಾಗಿನ ಕರ್ನಾಟಕ ಸರ್ಕಾರ ಬಂದಿರಲಿಲ್ಲ. ಇವರಿಬ್ಬರಿಗೂ ಕೂಡ ಕರ್ನಾಟಕ ಸರ್ಕಾರನೇ ಕೊಡ್ತದೆ ಅನ್ನೋದು ನೆನಪಿಟ್ಟುಕೊಳ್ಳಿ. 4ನೇ ರಾಷ್ಟ್ರಕವಿ ಆಯ್ಕೆಗಾಗಿ ಪ್ರೊಫೆಸರ್ ಕೋ ಚನ್ನಬಸಪ್ಪ ಅನ್ನುವಂಥವ್ರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗ್ತದೆ. ಈ ಸಮಿತಿ ರಾಷ್ಟ್ರಕವಿ ಬಿರುದು ಬೇಡ, ಕವಿಗಳಲ್ಲಿ ತಾರತಮ್ಯ ಉಂಟು ಮಾಡೋದಾಗುತ್ತೆ, ರಾಷ್ಟ್ರಕವಿ ಅನ್ನುವಂತಹ ಬಿರುದು ಬೇಡ ಅನ್ನುವಂತಹ ತನ್ನ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ, ಅಥವಾ ತನ್ನ ಒಂದು ವಾದವನ್ನು ಮಂಡಿಸುತ್ತೆ, ಅಥವಾ ತನ್ನ ಒಂದು ರಿಪೋರ್ಟನ್ನು ಕೊಡುತ್ತೆ, ತನ್ನ ವರದಿಯನ್ನು ಕೊಡುತ್ತೆ. ಆ ರಾಷ್ಟ್ರಕವಿ ಬಿರುದಿನಲ್ಲಿದ್ದಂತಹ ಇಬ್ಬರು ಗಣ್ಯಾತಿ ಗಣ್ಯರು ಯಾರಪ್ಪ ಅಂತ ಹೇಳಿದ್ರೆ, ನಿತ್ಯೋತ್ಸವ ಕವಿ ಎಂದೇ ಖ್ಯಾತಿಯಾದಂತಹ KS ನಿಸಾರ್ ಅಹಮದ್,
ಸೊ ಸಂಜೆ 5ರ ಮಳೆ ಇದು ಇವರ ಬಹಳ ಪ್ರಮುಖವಾಗಿರುವಂತಹ ಕೃತಿ. ಸಂಜೆ 5ರ ಮಳೆ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೇತನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ಶಿಖರದಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯ ಉತ್ಸವ ತಾಯಿ ನನಗೆ ಭುವನೇಶ್ವರಿ ದಿನವು ನಿನಗೆ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ವೀಣೆಯೇ ಈ ಮತ್ತರ ನಿರ್ಮತ್ತರ ಮನುದಾರ ಮಹಿಮೆಗೆ ನಿತ್ಯ ಉತ್ಸವ ಭುವನೇಶ್ವರಿ ನಿನಗೆ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಶಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ನಾಡಿನಲ್ಲಿ ಓಲೆಗಳೆಯ ಭಿತ್ತಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ಓಲೆಗರಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಭುವನೇಶ್ವರಿ ನಿನಗೆ ನಿತ್ಯೋತ್ಸವ. ಒಬ್ಬ ಮುಸ್ಲಿಂ ಕವಿ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಪದ್ಯ ಬರೀತಾರೆ, ಕ್ರಿಶ್ಚಿಯನ್ರ ಬಗ್ಗೆ ಪದ್ಯ ಬರೀತಾರೆ. ಶಿಲುಬೆ ಏರಿದ್ದಾನೆ ಜೀಸಸ್, ಕ್ರಿಸ್ಮಸ್ ಹೊತ್ತು ತಂದಿದೆ ಕೇಕು ಚುಳಿ ನಕ್ಷತ್ರ ದ್ವೀಪ, ಇದಕ್ಕೆ ಪ್ಲಾಸ್ಟಿಕ್ ಗಿಡದ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದ ಗಿಡದ ರೂಪ, ಇದಕ್ಕೆ ಮಂಜಿನ ಕೆಲಸ ಮಾಡಿದ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲ ಕೆಳಗಡೆ ಬೆಚ್ಚಗಾಗಿದೆ ಮೊಂಬತ್ತಿ. ಸೆಕೆಂಡ್ PUC ಪುಸ್ತಕದಾಗ 9ನೇ ಪದ್ಯ ಶಿಲುಬೆ ಏರಿದ್ದಾನೆ ಅಂತಿದೆ. ಸೊ KS ನಿಸಾರ್ ಅಹಮದ್ ಅವರನ್ನ, APJ ಅಬ್ದುಲ್ ಕಲಾಂ ಅವರನ್ನ ಧರ್ಮದ ಆಧಾರವಾಗಿ ಯಾರೂ ಕೂಡ ಇವತ್ತಿನವರೆಗೂ ಅವರನ್ನು ವಿರೋಧಿಸಿಲ್ಲ. ಬಿಕಾಸ್ ಹಂಗೆ ಬದುಕಿದ್ರು ಅವರು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ. ಏನು ಅದ್ಭುತ ನಮ್ಮ ನಿತ್ಯೋತ್ಸವ ಕವಿ ಕರ್ನಾಟಕದವರು, APJ ಅಬ್ದುಲ್ ಕಲಾಂ ಅವರು ನಮ್ಮ ಭಾರತದವ್ರು. ಹಿಂಗೆ ತಿಳ್ಕೊಳ್ಳೋಣ ನಾವು ಅವ್ರ ಬಗ್ಗೆ. ಓಕೆ, ಹಾಗಾದ್ರೆ ಪ್ರೊಫೆಸರ್ ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್ ಆ್ಯಂಡ್ ಚಂಬೆಳಕ ಕವಿ ಅನ್ನುವಂತಹ ಕರಿತಿರಲ್ಲ, ಯಾರು? ಚನ್ನವೀರ ಕಣವಿ, ಸುನೀತದ ಕವಿ, ನಮ್ಮ ಧಾರವಾಡದವರು. ಸುನೀತದ ಕವಿ, ಚಂಬೆಳಕ ಕವಿ ಅನ್ನುವಂತಹ ಬಿರುದಾಂಕಿತ ಚನ್ನವೀರ ಕಣವಿ ಅವರು. ಸುನೀತದ ಕವಿ, ಸಮನ್ವಯ ಕವಿ, ಚಂಬೆಳಕ ಕವಿ ಎಂದು ಖ್ಯಾತಿಯಾದ ನಮ್ಮ ದ ಗ್ರೇಟ್ ಯಾರು? ಚನ್ನವೀರ ಕಣವಿ ಅವರು. ಮೊದಲನೆಯ ಲಾಕ್ಡೌನಲ್ಲಿ KS ನಿಸಾರ್ ಅಹಮದ್ ಅವರು ತಿರ್ಕೊಂತಾರೆ. ಎರಡನೇ ಲಾಕ್ಡೌನಲ್ಲಿ ಚನ್ನವೀರ ಕಣವಿ ಅವರು ತಿರ್ಕೋತಾರೆ. ಈ ರಾಷ್ಟ್ರಕವಿ ಬಿರುದಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಬದುಕಿರೋ ವ್ಯಕ್ತಿಗಳಿಗೆ ಮಾತ್ರ ಕೊಡಲಾಗುತ್ತದೆ. ಒಂದು ವೇಳೆ ಆ ರಾಷ್ಟ್ರಕವಿ ಬಿರುದಾಂಕಿತ ವ್ಯಕ್ತಿ ಏನಾದರೂ ಅಸುನೀಗಿದರೆ, ದೈವಾಧೀನರಾದರೆ, ತೀರಿಕೊಂಡು ಹೋದರೆ, ಮರಣ ಹೊಂದಿದರೆ, ತಮ್ಮ ಉಸಿರನ್ನು ನಿಲ್ಲಿಸಿಬಿಟ್ರೆ, ಕೈಲಾಸವಾಸಿಗಳಾದರೆ, ಸ್ವರ್ಗ ಪ್ರಾಪ್ತಿಯಾದೆ ಅಂತ ಹೇಳಿದ್ರೆ, ಮರಣ ಹೊಂದಿದೆ ಅಂತ ಹೇಳಿದ್ರೆ, ಶಿವೈಕ್ಯರಾದರು ಅಂತ ಹೇಳಿದೆ ಅಂದ್ರೆ, ತಮ್ಮ ಪಯಣವನ್ನು ಮುಗಿಸಿದ್ರು ಅಂತ ಹೇಳಿದ್ರೆ, ಕಾಲಾಧೀನವಾದ್ರು ಅಂದ್ರ, ಇವೆಲ್ಲವೂ ಒಂದೇ ವರ್ಡು ಆಯ್ತು ಅಂತ ಹೇಳಿದ್ರೆ, ಅವರ ಜೊತೆಯಲ್ಲಿಯೇ ಆ ಹುದ್ದೆನೂ ಕೂಡ ಏನಾಗುತ್ತಪ್ಪ ಅಂದ್ರೆ ರದ್ದಾಗುತ್ತೆ. ಈಗ ಪ್ರಸ್ತುತ ರಾಷ್ಟ್ರಕವಿ ಯಾರೂ ಇಲ್ಲ. ಕವಿಗಳಲ್ಲಿ ತಾರತಮ್ಯ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕೆ ರಾಷ್ಟ್ರಕವಿ ಬಿರುದನ್ನು ಯಾರಿಗೆ ಕೊಟ್ಟಿಲ್ಲ. ಸೊ ಇದಿಷ್ಟು ಇನ್ಫಾರ್ಮೇಶನ್. ಹಂಗಾರೆ ಪ್ರಾಸವನ್ನು ವಿರೋಧಿಸಿದ ಏಕೈಕ ಕವಿ ಯಾರಪ್ಪ ಅಂದ್ರೆ, ಕನ್ನಡದ ಮೊದಲ ರಾಷ್ಟ್ರಕವಿ M ಗೋವಿಂದಪ್ಪಯ್ಯವರು. ಇವರು ಪ್ರಾಸಕ್ಕೋಸ್ಕರ ನಾವೇಕೆ ತ್ರಾಸು ತೆಗೆದುಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಾಸಕ್ಕೋಸ್ಕರ ನಾವೇಕೆ ತ್ರಾಸು ತೆಗೆದುಕೋಬೇಕು, ನಮ್ಗೆ ಯಾಕೆ ಬೇಕು ಪ್ರಾಸ ಅಂತಾರೆ ಅವರು. ಸಂಸ್ಕೃತ ಭಾಷೆಯಲ್ಲಿ ಪ್ರಾಸ ಕಡ್ಡಾಯನ ಅವ್ರು ಬಳಸ್ಕೊಳ್ಳಿ ಬಿಡ್ರಿ, ನಮ್ಗೇನಾಗಬೇಕಾಗ್ಯದ. ಸಂಸ್ಕೃತ ಭಾಷೆಯಲ್ಲಿ ಕಡ್ಡಾಯವೇ ಕಂಡು ಬರುವಂತಹ ಯತಿಯು ನಮ್ಮಲ್ಲಿ ಬರಲ್ಲ. ಹಂಗಾರೆ ಪ್ರಾಸ ಅವ್ರು ಬಳಸ್ತಾರ, ಬಳಸ್ಕೊಳ್ಳಿ. ಅಲ್ಲಿ ಕಡ್ಡಾಯ ಆಯ್ತೋ ಇಲ್ಲೋ ಅಲ್ಲ, ಅವ್ರು ಬಳಸ್ತಾರ, ಬಳಸ್ಕೊಳ್ಳಿ, ಬಿಡ್ತಾರ, ಬಿಡ್ಲಿ. ನಮಗೆ ಯಾಕೆ ಕಡ್ಡಾಯ? ಶ್ರೀ ವಿಜಯ್ ಅವರು ಕರ್ನಾಟಕ ಸತತಂ ಪ್ರಾಸಂ ಅಂತ ಹೇಳಿದ್ರು, ಅವ್ರ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯ, ಯಾಕೆ ಬಳಸ್ಬೇಕು? ಪ್ರಾಸಕ್ಕೋಸ್ಕರ ನಾವೇಕೆ ತ್ರಾಸು ತೆಗೆದುಕೋಬೇಕು ಅಂತೇಳಿ ಪ್ರಾಸವನ್ನ ವಿರೋಧಿಸುತ್ತಾರೆ. ಮುಂದುವರೆದು ಹೇಳ್ತಾರೆ, ಇಂದು ನಾನೊಬ್ಬನೇ ವಿರೋಧಿಸಿದೆ, ನಾನೊಬ್ಬನೇ. ಮುಂದೆ ಆನೆ ನಡೆದದ್ದೇ ದಾರಿ ಆಗುತ್ತದೆ ನೋಡಿಕೊಳ್ಳಿರೋ. ಪ್ರಾಸಕ್ಕೋಸ್ಕರ ಇವರು ಹೇಳಿರುವಂತಹ ಸ್ಟೇಟ್ಮೆಂಟ್. ಇವತ್ತು ನಾನು ಒಬ್ಬನೇ ಹೇಟ್ ಮಾಡ್ತೀನಿ, ಮುಂದೆ ಆನೆ ನಡೆದದ್ದೇ ದಾರಿ ಆಗುತ್ತೆ ನೋಡ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಹಂಗೆ ಆಗಿದೆ ಅನ್ನುವಂಥದ್ದು. ಪ್ರಾಸವನ್ನು ಬಿಟ್ಟು ಕೂಡ ಪದ್ಯವನ್ನು ಬರಿತಾ ಹೋಗ್ತಾರೆ. ಇವರು ಪ್ರಾಸವನ್ನು ಬಿಟ್ಟು ಬಿಟ್ರಿ ಅನ್ನುವಂಥ ಮಾತನ್ನು ಅಷ್ಟೇ ಹೇಳಿಲ್ಲ, ಪ್ರಾಸವನ್ನು ಬಿಟ್ಟು ಪದ್ಯವನ್ನು ಕೂಡ ಬರೀತಾರೆ ನಮ್ಮ ಗೋವಿಂದ ಪೈ ಅವರು ಅನ್ನುವಂಥದ್ದು. ರೈಟ್. ಕನ್ನಡದಲ್ಲಿ ಪ್ರಾಸವನ್ನು ವಿರೋಧಿಸಿದ ಏಕೈಕ ಕವಿ ಯಾರಪ್ಪ ಅಂದ್ರೆ ಮಂಜೇಶ್ವರ ಗೋವಿಂದ ಪೈ, ಕನ್ನಡದ ಮೊದಲ ರಾಷ್ಟ್ರಕವಿ. ಈಗ ಉತ್ತರ ಹೇಳ್ರಿ, ನಮಗೆ ಪ್ರಾಸ ಬೇಕು ಅಂದ್ರೆ ರಾಷ್ಟ್ರಕವಿಗೆ ಅವಮಾನ ಮಾಡ್ದಂಗೆ, ಬೇಡ ಅಂದ್ರೆ ಎಲ್ಲ ಕವಿಗಳಿಗೆ ಅವಮಾನ ಮಾಡೋದಂಗೆ. ರಾಷ್ಟ್ರಕವಿಗೆ ಅವಮಾನ ಮಾಡೋದು ಒಂದೇ, ಎಲ್ಲ ಕವಿಗಳಿಗೂ ಅವಮಾನ ಮಾಡೋದು ಒಂದೇ. ಹಾಗಾಗಿ ಬೇಕಂದವ ಬಳಸುವರೇ, ಬ್ಯಾಡಂದವ ಬಿಡ್ರಿ. ಪ್ರಾಸವನ್ನು ಕೂಡ ನಾವು ಐಚ್ಛಿಕವಾಗಿ ಬಳಸ್ಕೋತೇವೆ. ಸರ ಯತಿ ಹೇಳಿದ್ರಿ ಕಡ್ಡಾಯ ಅಲ್ಲ ಅಂದ್ರಿ, ವಡಿ ಹೇಳಿದ್ರಿ ಕಡ್ಡಾಯ ಅಲ್ಲ ಅಂದ್ರಿ, ಮತ್ತು ಪ್ರಾಸ ಅಂತೀರಿ ಕಡ್ಡಾಯ ಅಲ್ಲ ಅಂತೀರಿ, ಮತ್ತು ನಮಗೆ ಇವನ್ನೆಲ್ಲ ಯಾಕೆ ಹೇಳಾಕತ್ತೀರಿ ಸರ್ ಅಂತ ಕೇಳಬೇಡ್ರಿ. ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅನ್ನುವಂಥದ್ದು ಪ್ರಾಸ. ಓಕೆ, ಸೊ ಇದಿಷ್ಟು ಪ್ರಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ.
ಹಂಗಾರೆ ಪ್ರಾಸವನ್ನು ವಿರೋಧಿಸಿದ ಒಬ್ಬನೇ ಕವಿ ಎಂ ಗೋವಿಂದಪ್ಪಯ್ಯವರು ಪ್ರಾಸಕ್ಕೋಸ್ಕರ ನಾವೇಕೆ ತ್ರಾಸು ತೆಗೆದುಕೋಬೇಕು ಅನ್ನುವಂಥದ್ದು ಅವ್ರ ಸ್ಟೇಟ್ಮೆಂಟು. ಜೊತೆಯಲ್ಲಿ ಇಂದು ನಾನು ಒಬ್ಬನೇ ವಿರೋಧಿಸಿದೆ, ಮುಂದೆ ಆನೆ ನಡೆದದ್ದೇ ದಾರಿಯಾಗುತ್ತದೆ ನೋಡಿಕೊಳ್ಳಿರೋ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗಾರೆ ಪ್ರಾಸದಲ್ಲಿ ಎಷ್ಟು ಪ್ರಕಾರಗಳು ಅನ್ನುವಂಥ ಮಾತು ಬಂದ್ಬಿಟ್ರೆ 3 ಪ್ರಕಾರಗಳು. ಅದ್ರಾಗ ಒಂದನೇದು ಯಾವುದಪ್ಪ ಅಂದ್ರೆ ಆದಿಪ್ರಾಸ, ಎರಡನೇದು ಯಾವುದಪ್ಪ ಅಂದ್ರೆ ಮಧ್ಯಪ್ರಾಸ, ಮೂರನೇದು ಯಾವುದಪ್ಪ ಅಂದ್ರೆ ಅಂತ್ಯಪ್ರಾಸ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿ, ಮಧ್ಯ, ಅಂತ್ಯ. ಇವು 3 ಪ್ರಾಸಗಳ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಾಳೆ ಕ್ಲಾಸ್ನಾಗ. ಆಗ್ಬೋದೇ? ನಿರಂತರವಾಗಿ ತರಗತಿ ನೋಡ್ತಾ ಇರಿ. ನಮಗೇನಾದ್ರು ಸಂದೇಹಗಳು ಬಂತು ಅಂದ್ರೂ ಕೂಡ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಅನ್ನುವಂಥ ಮಾತನ್ನು ಕೂಡ ಆಗಲೇ ನಂಬರ್ ಕೊಟ್ಟಿದ್ದೀನಿ. ಸೊ ಮತ್ತೆ ನಿಮ್ಮನ್ನು ನಾಳೆ ಕ್ಲಾಸಲ್ಲಿ ಭೇಟಿ ಆಗ್ತೀನಿ ಅಥವಾ ಮುಂದಿನ ವೀಡಿಯೋದಲ್ಲಿ ನಾವು ನೀವು ಭೇಟಿ ಆಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.